ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಈ 3 ಗಿಡ ಇದ್ದರೆ ಜನ ಕಾಂಚನ. ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಕೆಲವು ಗಿಡಗಳಿಗೆ ವಿಶೇಷ ಮಹತ್ವವಿದೆ. ಇವು ಕೇವಲ ಮನೆ ಅಲಂಕಾರಕ್ಕಾಗಿ ಮಾತ್ರ ಅಲ್ಲ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ಆರೋಗ್ಯ, ಸಂತೋಷ ಮತ್ತು ಐಶ್ವರ್ಯವನ್ನು ತರಿಸುತ್ತವೆ ಎಂದು ನಂಬಲಾಗುತ್ತದೆ. ವಾಸ್ತುಶಾಸ್ತ್ರ ಮತ್ತು ಹಳೆಯ ನಂಬಿಕೆಗಳ ಪ್ರಕಾರ ಕೆಲವು ಗಿಡಗಳನ್ನು ಮನೆಯಲ್ಲಿ ಬೆಳೆಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಎಂದು ಹೇಳುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ತುಳಸಿ ಗಿಡ, ಮನಿ ಪ್ಲಾಂಟ್ ಮತ್ತು ಜೇಡ್ ಗಿಡ ಬಹಳ ಪ್ರಸಿದ್ಧ. ಈ 3 ಗಿಡಗಳು ಮನೆಯಲ್ಲಿ ಇದ್ದರೆ ಹಣದ ಹರಿವು ಹೆಚ್ಚುತ್ತದೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಅದೃಷ್ಟ ಬೆಳಗುತ್ತದೆ ಎಂಬ ನಂಬಿಕೆ ಇದೆ. ಮೊದಲನೆಯದಾಗಿ ತುಳಸಿ ಪ್ಲಾಂಟ್ ಬಗ್ಗೆ ನೋಡೋಣ. ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗಿಡ ಎಂದು ಪರಿಗಣಿಸಲಾಗುತ್ತದೆ. ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಕಟ್ಟೆ ಇರುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ತುಳಸಿಗೆ ದೀಪ ಹಚ್ಚಿ ಪೂಜೆ ಮಾಡಿದರೆ ಮನೆಗೆ ಶುಭವಾಗುತ್ತದೆ ಎಂದು ನಂಬುತ್ತಾರೆ. ತುಳಸಿ ಗಿಡ ಗಾಳಿಯನ್ನು ಶುದ್ಧಗೊಳಿಸುವ ಗುಣ ಹೊಂದಿದೆ. ಆಯುರ್ವೇದದಲ್ಲಿಯೂ ತುಳಸಿಗೆ ದೊಡ್ಡ ಸ್ಥಾನವಿದೆ. ಜ್ವರ, ಶೀತ, ಕೆಮ್ಮು ಮುಂತಾದ ಸಮಸ್ಯೆಗಳಿಗೆ ತುಳಸಿ ತುಂಬ ಉಪಯುಕ್ತ. ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ. ಎರಡನೆಯದಾಗಿ ಮನಿ ಪ್ಲಾಂಟ್ ಬಗ್ಗೆ ಹೇಳುವುದಾದರೆ, ಇದರ ಹೆಸರೇ ಹೇಳುವಂತೆ ಹಣ ಮತ್ತು ಸಮೃದ್ಧಿಯ ಸಂಕೇತ ಎಂದು ಹಲವರು ನಂಬುತ್ತಾರೆ. ಮನಿ ಪ್ಲಾಂಟ್ ಮನೆಯಲ್ಲಿ ಇದ್ದರೆ ಹಣದ ಹರಿವು ಚೆನ್ನಾಗಿರುತ್ತದೆ ಮತ್ತು ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ. ಈ ಗಿಡವನ್ನು ಮನೆಯ ಒಳಭಾಗದಲ್ಲೂ ಸುಲಭವಾಗಿ ಬೆಳೆಸಬಹುದು. ಗಾಜಿನ ಬಾಟಲಿಯಲ್ಲಿ ಅಥವಾ ಕುಂಡೆಯಲ್ಲಿ ಇಟ್ಟರೂ ಚೆನ್ನಾಗಿ ಬೆಳೆಯುತ್ತದೆ. ಈ ಗಿಡ ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟನ್ನು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಧನಲಾಭ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ. ಆದರೆ ಗಿಡ ಒಣಗಿ ಹೋಗದಂತೆ ನೋಡಿಕೊಳ್ಳಬೇಕು. ಹಸಿರಾಗಿರುವ ಗಿಡವೇ ಶುಭದ ಸಂಕೇತ ಎಂದು ಹೇಳುತ್ತಾರೆ. ಮೂರನೆಯದಾಗಿ ಜೇಡ್ ಪ್ಲಾಂಟ್ ಬಗ್ಗೆ ತಿಳಿಯೋಣ. ಜೇಡ್ ಗಿಡವನ್ನು ಲಕ್ಕಿ ಪ್ಲಾಂಟ್ ಎಂದು ಕರೆಯುತ್ತಾರೆ. ಇದರ ದಪ್ಪ ಹಸಿರು ಎಲೆಗಳು ಹಣದ ನಾಣ್ಯದಂತೆ ಕಾಣುವುದರಿಂದ ಐಶ್ವರ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ವ್ಯಾಪಾರ ಮಾಡುವವರು ತಮ್ಮ ಅಂಗಡಿ ಅಥವಾ ಕಚೇರಿಯಲ್ಲಿ ಜೇಡ್ ಗಿಡ ಇಡುತ್ತಾರೆ. ಇದರಿಂದ ವ್ಯವಹಾರದಲ್ಲಿ ಲಾಭ ಮತ್ತು ಒಳ್ಳೆಯ ಅವಕಾಶಗಳು ಬರುತ್ತವೆ ಎಂದು ನಂಬಿಕೆ ಇದೆ. ಜೇಡ್ ಗಿಡಕ್ಕೆ ಹೆಚ್ಚು ನೀರು ಬೇಕಾಗುವುದಿಲ್ಲ. ಕಡಿಮೆ ನೋಡಿಕೊಂಡರೂ ಸುಲಭವಾಗಿ ಬೆಳೆಯುತ್ತದೆ. ಮನೆಯ ಪ್ರವೇಶದ್ವಾರದ ಬಳಿ ಅಥವಾ ಕಿಟಕಿಯ ಹತ್ತಿರ ಇಟ್ಟರೆ ಚೆನ್ನಾಗಿ ಬೆಳೆಯುತ್ತದೆ. ಈ 3 ಗಿಡಗಳು ಕೇವಲ ನಂಬಿಕೆಗಳ ಪ್ರತೀಕ ಮಾತ್ರವಲ್ಲ, ಪರಿಸರಕ್ಕೂ ಒಳ್ಳೆಯದು. ಮನೆಯಲ್ಲಿ ಹಸಿರು ಗಿಡಗಳು ಇದ್ದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಗಾಳಿ ಶುದ್ಧವಾಗುತ್ತದೆ ಮತ್ತು ಮನೆ ಸುಂದರವಾಗಿ ಕಾಣುತ್ತದೆ. ಆದ್ದರಿಂದ ಈ ಗಿಡಗಳನ್ನು ಪ್ರೀತಿಯಿಂದ ಬೆಳೆಸಿ, ಪ್ರತಿದಿನ ಕಾಳಜಿ ವಹಿಸಿ. ಮನೆಗೆ ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ಬರಲಿ. ನಿಮಗೆ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.